ಈ ಪ್ರಕರಣದ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ರು ಸ್ವಾಮಿ. ಅವರೆಲ್ಲರೂ ಕೂಡ ಇವತ್ತು ಪರಲೋಕ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೋ ಗೊತ್ತಿಲ್ಲ, ಎಲ್ಲರೂ ತೀರ್ಕೊಳ್ತಾ ಇದ್ದಾರೆ. ಏನು ಕತೆ ಇದ್ರದು ಅನ್ನೋಂಥದ್ದನ್ನು ನಮ್ಮ ನ್ಯಾಯಾಲಯದ ಮುಂದೆ ಇಟ್ಟಾಗ ನ್ಯಾಯಾಧೀಶರು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಯಾರ್ಯಾರು ಇನ್ನೂ ಸಾಕ್ಷಿಗಳು ಉಳ್ಕೊಂಡಿದ್ದಾರೆ ಅವರಿಗೆ ಸರಿಯಾದ ಪ್ರೊಟೆಕ್ಷನ್ನ ಕೊಡಲಾಗುವುದು ಅಂತ ಹೇಳಿದ್ದಾರೆ. ಇದನ್ನು ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಯಾರ್ಯಾರು ಸಾಕ್ಷಿ ನುಡಿಲಿಕ್ಕೆ ಬರ್ತಾರೋ ಅವರಿಗೆ ಸಮರ್ಪಕವಾದಂಥ ಸಕಾಲಿಕವಾದಂಥ ಅಷ್ಟೂ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ಪ್ರೊಟೆಕ್ಷನ್ ಅಂಡರ್ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಾಕೀತು ಮಾಡಿದ್ದಾರೆ. ಇದು ನಮ್ಮ ಸರ್ಕಾರಕ್ಕೆ ಸಂಬಂಧಿಸಿರುವಂಥ ವಿಚಾರ. ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ, ಇನ್ನು ಮೇಲೆ ಯಾರಾದರೂ ಸಾಕ್ಷಿಗಳಿಗೆ ಯಾರಾದರೂ ಅವಿವೇಕಿಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಯಾವುದೇ ಮುಲಾಜಿಲ್ಲದೆ ಒಳಗಾಕಬೇಕಾಗತ್ತೆ. ನ್ಯಾಯಾಂಗ ನೀಡಿರುವಂಥ ನಿರ್ದೇಶನ ಇದು. ಭಾಳ ಮುಖ್ಯವಾಗಿ ನಮ್ಮನ್ನು ನಂಬಿಕೊಂಡು ನಮ್ಮ ಮೇಲೆ ಅಷ್ಟೂ ಭರವಸೆ ಇಟ್ಟು ಇಳಿ ವಯಸ್ಸಿನಲ್ಲಿ ಸಾಕ್ಷಿ ನುಡಿಲಿಕ್ಕೆ ಬಂದಂತಹ ಮಂಡ್ಯದ ಹೆಣ್ಮಗಳು ಚಿಕ್ಕ ಕೆಂಪಮ್ಮನವರು ಅವರ ಅಷ್ಟು ಇಂಟೆಗ್ರಿಟಿಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಯಾರಿಗೂ ಹೆದರ್ಕೊಳ್ಳದೇನೆ ಅಂತಹ ಮಹಿಳೆಯನ್ನು ಜರಿಯೋದು, ಅವಹೇಳನ ಮಾಡೋದು, ಇರುವಂಥ ಆತ್ಮಸ್ಥೈರ್ಯ ಕುಂದು ಹಾಗೆ ಮಾಡುವಂಥದ್ರಲ್ಲಿ ಅವರ ಮನೆಯ ಕಡೆಯವ ಅಂತ ಅಂದ್ಕೊಂಡಂತಹ ಗಂಡಸರನ್ನೆಲ್ಲ ರೋಡಿಗೆ ಬಿಟ್ಟು ಅವರನ್ನು ಹಿಗ್ಗಾಮುಗ್ಗ ಎಳೆದಾಡೋದಿದೆಯಲ್ಲ, ಅವರ ಶೀಲದ ಬಗ್ಗೆ ಮಾತಾಡೋದಿದೆಯಲ್ಲ, ಅದಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಇವೆಲ್ಲವೂ ಕೂಡ ಧೃತರಾಷ್ಟ್ರನ ಸ್ಥಾನದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡುವಾಗ ಎಲ್ಲರೂ ನೋಡಿಕೊಂಡು ತಲೆ ತೆಗ್ಗಿಸ್ಕೊಂಡು ನಿಂತಿದ್ದಾರಲ್ಲ, ಅದೇ ರೀತಿಯಾದಂಥ ಪ್ರಸಂಗ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥದ್ದು. ತಡಿಬೋದಾಗಿತ್ತು, ಅದನ್ನು ಚುರುಕು ಮುಟ್ಟಿಸ್ಬೋದಾಗಿತ್ತು. ಆದಾಗ್ಯೂ ಯಾರೂ ಮಾಡಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ರ್ಯಾಲಿಗಳು ಮಾಡ್ತಾರೆ. ಆಡಳಿತ ರೂಢವಾಗಿದ್ದಂತಹ ಜನ ರ್ಯಾಲಿಗಳು ಮಾಡಿ ಅಲ್ಲೋಗಿ ನರ್ತಿಸ್ತಾರೆ. ದಿಸ್ ಈಸ್ ಅ ಮಾಕ್ರಿ ಆಫ್ ಡೆಮಾಕ್ರಸಿ. ಇದನ್ನು ನೋಡಿಕೊಂಡು ಯಾರೂ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾದಂತಹ ದ್ವೇಷ, ವೈಯಕ್ತಿಕವಾದಂತಹ ಸಿಟ್ಟು ಇಲ್ಲಿಲ್ಲ. ಆದರೆ ಇಂತಹ ಒಬ್ಬ ಮಹಿಳೆಯನ್ನು, ಸತ್ಯ ನುಡಿಲಿಕ್ಕೆ ಬಂದಂತಹ ಮಹಿಳೆ, ಆಕೆ ಜೊತೆಯಲ್ಲಿ ಇನ್ನೊಬ್ಬ ಮಹಿಳೆ ಇದ್ದರು, ಅವರೂ ಕೂಡ ಇವತ್ತು ಸ್ವರ್ಗಾಧೀನವಾಗಿದ್ದಾರೆ. ಆ ಸಾವಿಗೂ ಇದಕ್ಕೇನು ಸಂಬಂಧ ಇಲ್ಲ. ಅವರು ಸಾಯಲೇಬೇಕಾಗಿತ್ತು ಅಂತ ಇಳಿ ವಯಸ್ಸಿನಲ್ಲಿದ್ದಂತಹ ಮಹಿಳೆ ತೀರೋಗಿದ್ದಾರೆ. ಚಿಕ್ಕ ಕೆಂಪಮ್ಮನವರು ಆರೋಗ್ಯವಾಗಿರಲಿ ಅಂತ ನಾವು ಆಶಿಸ್ತೇವೆ. ಆದರೆ ಅವರ ಮನೆ ಒಳಗಡೆ ನುಗ್ಗಿ ಜಗಳ ಮಾಡಿರುವಂಥದ್ದು ಇವತ್ತು ಮಂಡ್ಯ ಪೊಲೀಸ್ನವರ ಗಮನದಲ್ಲಿ ಇದೆ. ಸಣ್ಣ ಪುಟ್ಟ ಕಾರಣಗಳನ್ನು ಹಿಡಿದು ಕಾಲು ಕೆರ್ಕೊಂಡು ಅವ್ರ ಮನೆ ನುಗ್ಗಿ ಅವರನ್ನು ಎಳೆದಾಡುವಂಥದ್ದು ಕೆಲಸವನ್ನು ಮಂಡ್ಯದಲ್ಲಿ ಜನ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದನ್ನು ಪತ್ತೆ ಮಾಡಿ ಅವರ ವಿರುದ್ಧ ಕ್ರಮ ತಗೊಳ್ಬೇಕಾಗಿದ್ದು ನಮ್ಮ ಕರ್ನಾಟಕ ಪೊಲೀಸ್ನವರ ಆದ್ಯ ಕರ್ತವ್ಯ ಆಗಬೇಕು. ಯಾಕೆ ಅಂತಂದರೆ ಚಿಕ್ಕ ಕೆಂಪಮ್ಮ ಇಲ್ಲಿ ಪ್ರೈಮ್ ವಿಟ್ನೆಸ್ ಆಗ್ತಾರೆ. ಅವರಿಗೆ ಯಾವ ರೀತಿಯಾದಂತಹ ಪ್ರೊಟೆಕ್ಷನನ್ನು ಕೊಡ್ಬೋದೋ, ಒಂದು ಕೇಸನ್ನು ಸ್ಪಷ್ಟವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಿಕ್ಕೆ ನಿಂತ್ಕೊಂಡಿರುವಂತಹ ಮಹಿಳೆ. ಇನ್ ಅದರ್ ವೇ ಅವರೇ ಈ ಪ್ರಕರಣದಲ್ಲಿ ಹೀರೋ ಆಗುವಂಥದ್ದು. ಕೇರಳದ ಅಭಯ ಪ್ರಕರಣದಲ್ಲಿ ಅಡಿಕೆ ಕದಿತಿದ್ದಂತಹ ಒಬ್ಬ ಸಾಧಾರಣ ಕಳ್ಳ ರಾಜನ್ ಅಂತ ಹೇಳುವಂಥವನು ಇದ್ದಕ್ಕಿದ್ದಾಗೆ ಸಂತನ ಪಟ್ಟವನ್ನು ಅಲಂಕರಿಸ್ತಾನೋ, ಅದೇ ರೀತಿಯಾಗಿ ಚಿಕ್ಕ ಕೆಂಪಮ್ಮನವರು ಅಷ್ಟು ಕಷ್ಟಗಳನ್ನು ಪಟ್ಟು ಜೀವನದಲ್ಲಿ ಮಕ್ಕಳನ್ನು ಬೆಳೆಸಿ ಒಂದು ಸರ್ಕಾರದ ಕೆಲಸದಲ್ಲಿದ್ದು ಸಣ್ಣ ಸಂಬಳದಲ್ಲಿ ಇವತ್ತಿಗೂ ಕೂಡ ಅವರು ಅಷ್ಟೇ ಧಾರ್ಮಿಕವಾಗಿ ಬದುಕ್ತಿರುವಂತಹ ಮಹಿಳೆ. ಅವರ ಕಸಕ್ಕೂ ಕೂಡ ಸಮನಾಗದೇ ಇರುವಂತಹ ಜನ ಅವರನ್ನು ಜರಿತಿದ್ದನ್ನು ನೋಡಿದಾಗ ನನಗೆ ತುಂಬ ನೋವಾಗಿದೆ. ಇದ್ರ ಮೂಲಕ ಗೃಹ ಇಲಾಖೆ ಪ್ರತ್ಯೇಕವಾಗಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ನಿವೇದನೆ ಮಾಡ್ತಾ ಇರುವಂಥದ್ದು, ಚಿಕ್ಕ ಕೆಂಪಮ್ಮನವರಿಗೆ ಎಷ್ಟು ಉತ್ಕೃಷ್ಟವಾದ ಉತ್ತಮವಾದಂತಹ ಪ್ರೊಟೆಕ್ಷನ್ ಕೊಡ್ಬೋದೋ ಅದನ್ನು ಕೊಟ್ಟು ಅವರಿಗೆ ತೊಂದರೆ ಕೊಡ್ತಿರುವಂತಹ ಕಿಡಿಗೇಡಿಗಳನ್ನ ನೀವು ದಯಮಾಡಿ ಪ್ರಕರಣ ದಾಖಲಿಸಿ ಒಳಗಾಕಿ. ಇದರ ಮೂಲಕವಷ್ಟೇ ಸರ್ವೋಚ್ಚ ನ್ಯಾಯಾಲಯದ
ಆದೇಶವನ್ನ ನಾವು ಶಿರಸ ಪಾಲಿಸ್ದಂಗೆ ಆಗುತ್ತೆ. ಉದಾಸೀನ ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಬೀದಿಗಿಳಿಬೇಕಾಗುತ್ತದೆ. ನ್ಯಾಯಾಂಗದ ಪರವಾಗಿ, ನ್ಯಾಯದ ಪರವಾಗಿ, ನಮ್ಮ ಚಿಕ್ಕ ಕೆಂಪಮ್ಮನಂಥ ಸಾಕ್ಷಿಗಳ ಪರವಾಗಿ ಕೊಡಬೇಕಾಗತ್ತೆ. ಇಲ್ಲಿ ಸಾಕ್ಷಿ ಅಂತ ಹೇಳಿದ್ರೆ ಚಿಕ್ಕ ಕೆಂಪಮ್ಮನವರು ಮಾತ್ರ ಆಗಲ್ಲ, ಇಲ್ಲಿ ಇನ್ನೊಂದು ರೀತಿಯಾದಂತಹ ಇಂಡೈರೆಕ್ಟ್ ವಿಟ್ನೆಸಸ್ ಇದ್ದಾರೆ. ಅದರ